ಹೊರಕೋಡು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸುವ ಸಮಾಜಮುಖಿ ಕೆಲಸದ ಮೂಲಕ ಬೆಟರ್ ಲೈಫ್ ಚಾರಿಟಬಲ್ ಟ್ರಸ್ಟ್ನ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹೊರಕೋಡು ಸರ್ಕಾರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಅಹಿಂದ ಜವರಪ್ಪ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಸವಿತಾ ಎಸ್ ಗೌಡ ಗಿಡಕ್ಕೆ ನೀರು ಎರೆಯುವುದರ ಮುಖಾಂತರ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅಹಿಂದ ಜವರಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು. ದೊಡ್ಡ ಸಾಧನೆ ಮಾಡಿರುವ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರಾಗಿದ್ದಾರೆ. ಖಾಸಗೀಕರಣದ ಹಿನ್ನೆಲೆಯಲ್ಲಿ ಇಂದು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿರುವುದು ವಿಷಾದನೀಯ ಎಂದರು. ಸರ್ಕಾರಗಳು ಜೊತೆಗೆ ಸರ್ಕಾರೇತರ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಯ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸಿದಾಗ ಮಾತ್ರ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಸಾಧ್ಯ ಎಂದು ತಿಳಿಸಿದರು. ಬಳಿಕ ಶಾಲೆಯ ಎಲ್ಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಹದೇವಸ್ವಾಮಿ, ಉಪಾಧ್ಯಕ್ಷೆ ಮಹದೇವಮ್ಮ, ಬೆಟರ್ ಚಾರಿಟಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಸವಿತಾ ಎಸ್ ಗೌಡ, ಪ್ರಧಾನ ಪೋಷಕ ಅಚ್ಚಯ್ಯ, ಮುಖ್ಯೋಪಾಧ್ಯಾಯ ಶಿವು, ಕರುನಾಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಬಸವರಾಜು, ಅತಿಥಿ ಉಪನ್ಯಾಸಕ ದೇವರಾಜು ಸೇರಿದಂತೆ ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮಕ್ಕಳಲ್ಲಿ ಈ ಕಲಿಕಾ ಸಾಮರ್ಥ್ಯನ ಹೆಚ್ಚಿಸಿ ಅವರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀ ಶೈಕ್ಷಣಿಕ ವಾತಾವರಣದಲ್ಲಿ ಅಷ್ಟೇ ಬೇರೆ ಕ್ಷೇತ್ರದಲ್ಲೇ ಯಾಕೆ ಇವರು ಸಾಧನೆ ಮಾಡ್ತಾ ಇಲ್ಲ ಅಂತ ಈಗ ಒಂದು ತನಿಖೆ ಮಾಡಿ ಸರ್ಕಾರಗಳಿಗೆ ವರದಿ ಕೊಡುವಂಥ ಕೆಲಸವೇ ಇಂಥ ಸಂಸ್ಥೆಗಳು ಗುರುತಿಸಿ ಖಾಸಗಿ ಸಂಸ್ಥೆಗಳು ಟ್ರಸ್ಟ್ಗಳು ಸರ್ಕಾರಿ ಶಾಲೆಗಳಿಗೆ ಹೋಗಿ ಆ ಮಕ್ಕಳ ಶಿಕ್ಷಕರ ಕೊರತೆ ಇದೆಯಾ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ರೀತಿ ಕೊರತೆಗಳಿದೆ, ಅದಕ್ಕೆ ನಾವು ಏನು ಮಾಡ್ಬೋದು, ನಮ್ಮ ಜವಾಬ್ದಾರಿಗಳನ್ನು ಟ್ರಸ್ಟ್ಗಳು ಮಾಡ್ಕೊಂಡವರು